ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡು ಆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಜೂನ್ 20ರವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಈಗಾಗಲೇ ಬಹಳಷ್ಟು ದಿನಗಳು ಕಳೆದಿವೆ. ಇಲ್ಲಿ ಶಾಲೆಗಳು ಪ್ರಾರಂಭವಾಗಿ ಈಗಾಗಲೇ 25 ದಿನಗಳು ಆಗಿವೆ. ಆದ್ದರಿಂದ ಇಲ್ಲಿ ಬಹಳ ಪೋಷಕರು ಕೂಡ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಗಾಗಿ ಕಾಯ್ತಾ ಇದ್ದೀರಿ. ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಬಹಳಷ್ಟು ಜಿಲ್ಲೆಗಳಲ್ಲಿ ಅಡ್ಮಿಷನ್ ಮಾಡಿಲ್ಲ. ಕೆಲವು ಜಿಲ್ಲೆಗಳಲ್ಲಿ ಆಲ್ರೆಡಿ ಅಡ್ಮಿಷನ್ ಆಗಿವೆ ಅನ್ನುವಂತಹ ಇನ್ಫಾರ್ಮೇಷನ್ ಇದೆ. ಸೊ ತಾವುಗಳು ಕೂಡ ತಮ್ಮ ಸುತ್ತಮುತ್ತಲಿನ ಶಾಲೆಯವರನ್ನು ಕೂಡ ವಿಚಾರಿಸಿದ್ದೀರಿ ಅಂದ್ಕೊಂಡಿದ್ದೀನಿ, ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಎನ್ನುವಂತಹ ಮಾಹಿತಿಯನ್ನು. ಹಾಗಾದರೆ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಗೆ ಎಷ್ಟು ಸೀಟುಗಳು ಲಭ್ಯ ಇರಬಹುದು ಮತ್ತು ಅದರೊಂದಿಗೆ ಇಲ್ಲಿ 3ನೇ ಸುತ್ತಿನಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನು ತಮ್ಮೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಮೊದಲನೇದಾಗಿ ನೋಡಿ, ಮೊರಾರ್ಜಿ 2ನೇ ಸುತ್ತಿನ ಸೀಟು ಹಂಚಿಕೆ ಆಲ್ರೆಡಿ ನಾನು ಮೊದಲೇ ಹೇಳಿದೆ ಜೂನ್ 20ಕ್ಕೆ ಕಂಪ್ಲೀಟ್ ಆಯಿತು. 3ನೇ ಸುತ್ತಿನ ಸೀಟು ಹಂಚಿಕೆ ಯಾಕೆ ತಡ ಆಗ್ತಾ ಇದೆ ಇರುವಂತಹ ಮಾಹಿತಿಯನ್ನು ತಾವುಗಳು ಕೂಡ ಪ್ರತಿನಿತ್ಯ ಕೇಳ್ತಾ ಇದ್ರಿ. ಆದರೆ ಕೆಲವೊಂದಿಷ್ಟು ಮಾಹಿತಿಗಳಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡೋದು ಡಿಲೇ ಆಯಿತು ಅಂತ ತಿಳಿಸ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ಪ್ರತಿಯೊಂದು ವಸತಿ ಶಾಲೆಯಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಅಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಬಹಳಷ್ಟು ಅಡ್ಮಿಷನ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಒಟ್ಟು ಸೀಟುಗಳ ಲಭ್ಯತೆ ಎಷ್ಟಿದೆ ಅದರ ಆಧಾರ ಮೇಲೆಯೇ 3ನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗುತ್ತದೆ. ಸೊ ತಾವುಗಳು ಕೂಡ ಸೆಕೆಂಡ್ ಲಿಸ್ಟ್ ನೋಡಿರ್ತೀರಿ. ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ತಾವು ತಮ್ಮ ಜಿಲ್ಲೆಯನ್ನು ನೋಡ್ತಾ ಹೋಗ್ಬೋದು. ಒಟ್ಟು ಒಂದು ವಸತಿ ಶಾಲೆಗಳು ಎಷ್ಟಿದ್ದಾವೆ, ಪ್ರತಿಯೊಂದು ವಸತಿ ಶಾಲೆಗಳಲ್ಲಿ ಇರುವಂತಹ ಖಾಲಿ ಸೀಟುಗಳ ಆಧಾರದ ಮೇಲೆ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಅವರು ಬಿಡುಗಡೆ ಮಾಡಿದರು. ಅಂದರೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರು ಮತ್ತು ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರಲಿಲ್ಲ. ಅದರ ಆಧಾರದ ಮೇಲೆ ಇಲ್ಲಿ ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗಿತ್ತು. ಆಯಾ ವಿದ್ಯಾರ್ಥಿಗಳ ಮೀಸಲಾತಿ ಅವರು ಪಡೆದುಕೊಂಡಂತಹ ಮೆರಿಟ್ ಆಗಿರ್ಬೋದು ಮತ್ತು ಇಲ್ಲಿ ಶಾಲಾವಾರು ಆದ್ಯತೆಯ ಆಧಾರದ ಮೇಲೆ. ಸೊ ಹಾಗಾದರೆ ಇಲ್ಲಿ ಪ್ರತಿಯೊಂದು ಎಲ್ಲ ಜಿಲ್ಲೆಗಳನ್ನು ತಾವುಗಳು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು ಅಥವಾ ತಾವು ಕೂಡ ಚೆಕ್ ಮಾಡಿ ನೋಡ್ಬೋದು. ಎಕ್ಸಾಂಪಲ್ ಆಗಿ ಮೊದಲಿಗೆ ನಾನು ಬಾಗಲಕೋಟೆ ಡಿಸ್ಟಿಕ್ಕನ್ನು ತಗೊಳ್ತೀನಿ. ಈ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ನೋಡ್ಬೋದು ಒಂದೊಂದು ವಸತಿ ಶಾಲೆಯಲ್ಲಿ 10 ಸೀಟುಗಳ ಒಂದು ಏನು ಆಯ್ಕೆ ಪಟ್ಟಿಯನ್ನು ಸೆಕೆಂಡ್ ಲಿಸ್ಟಲ್ಲಿ ರಿಲೀಸ್ ಮಾಡಿದರು. ಅದರಲ್ಲಿ ನೋಡ್ತಾ ಹೋದಾಗ ಜಾಸ್ತಿ ನಾನ್ ಲೋಕಲ್ ಕೋಟಾನೇ ರಿಲೀಸ್ ಆಗಿದ್ದಾವೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಲೋಕಲ್ ಕೋಟಾ ಇದಾವೆ, 1-2 ಸೀಟುಗಳು. ಜಾಸ್ತಿ ಇರುವುದು ಇಲ್ಲಿ ನಾನ್ ಲೋಕಲ್ ಕೋಟಾದಡಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು. ಅಂದರೆ ಇಲ್ಲಿ ನಾನ್ ಲೋಕಲ್ ಕೋಟಾ ಅಂದರೆ ಏನು ಗೊತ್ತಾ ನೋಡ್ರಿ, ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರೆಲ್ಲ ಲೋಕಲ್ ಕೋಟಾದಡಿಯಲ್ಲಿ ಬರ್ತಾರೆ. 75% ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ಇನ್ನುಳಿದ 25% ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದರಲ್ಲಿ ಕೂಡ ಮೆರಿಟನ್ನು ನೋಡ್ತಾರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಔಟ್ ಆಫ್ ತಾಲೂಕಿನ ನೋಡ್ತಾ ಹೋದರೆ ಮೆರಿಟ್ ಜಾಸ್ತಿ ನಿಲ್ಲುತ್ತೆ ಅಲ್ಲಿ. ಯಾಕಂದರೆ ಇಲ್ಲಿ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳನ್ನು ಅವರ ಮೆರಿಟ್ ಆಧಾರ ಮೇಲೆ ಜಾಸ್ತಿ ಹೆಚ್ಚು ಅಂಕಗಳು ಪಡ್ಕೊಂಡಂಥ ವಿದ್ಯಾರ್ಥಿಗಳು ಅದೇ ಯಾವ ಕಾಸ್ಟ್ಗೆ ಸೀಟ್ ಲಭ್ಯವಿರುತ್ತದೆಯೋ ಆ ಕಾಸ್ಟ್ನಲ್ಲಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಔಟ್ ಆಫ್ ತಾಲೂಕಿನಿಂದ ಆಯ್ಕೆ ಮಾಡ್ತಾರೆ. ಅಂದರೆ 25% ಸ್ಥಾನಗಳು. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಬೇರೆ ತಾಲೂಕಿನಲ್ಲಿ ಇದ್ದಾಗ ಮೆರಿಟ್ ಜಾಸ್ತಿ ನಿಲ್ಲುತ್ತೆ. ನಿಮಗೆ ಈ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು ಕೆಲವರು ಆಯ್ಕೆನೇ ಆಗೋದಿಲ್ಲ, ಯಾಕಂದರೆ ಆ ಸೀಟು ನಾನ್ ಲೋಕಲ್ ಕೋಟಾದಡಿ ಮೀಸಲಾತಿ ಇರುತ್ತದೆ. ಸೊ ಇಲ್ಲಿ ಆ ರೀತಿ ಇದ್ದಾಗ ನಿಮ್ಮ ರ್ಯಾಂಕಿಂಗ್ ಕೂಡ ಇಲ್ಲಿ ಪರಿಗಣನೆ ಬರ್ತದೆ. ಬಟ್ ನಿಮ್ಮದು ರ್ಯಾಂಕಿಂಗ್ ಜಾಸ್ತಿ ಇದ್ದರೆ ಮಾತ್ರ ನಿಮ್ಮ ಸೀಟು ಅಲಾಟ್ಮೆಂಟ್ ಆಗುತ್ತದೆ. ಇಲ್ಲಿ ಪ್ರಾಬ್ಲಮ್ ಆಗಿರುವುದೇ ಇದು. ಯಾಕಂದರೆ ಔಟ್ ಆಫ್ ತಾಲೂಕು ಅಂದಾಗ ಬೇರೆ ಎಲ್ಲ ತಾಲೂಕುಗಳಲ್ಲಿರುವಂಥ ವಿದ್ಯಾರ್ಥಿಗಳ ರ್ಯಾಂಕಿಂಗನ್ನು ಮೊದಲು ನೋಡ್ತಾರೆ ಅವರ ಒಂದು ಕಾಸ್ಟ್ ಆಧಾರದ ಮೇಲೆ. ಹಾಗಾಗಿ ನಿಮ್ಮ ರ್ಯಾಂಕಿಂಗ್ ಕಡಿಮೆ ಇದ್ದರೂ ಇರ್ಬೋದು. ಸೊ ಹಾಗಾಗಿ ಸೆಲೆಕ್ಟರ್ ಆಗಿಲ್ಲ. ನೀವು ಕೂಡ ಇವತ್ತಿನ ಈ ಲಿಸ್ಟಲ್ಲಿ ನೋಡ್ತಾ ಹೋಗಿ ಬೇಕಾದ್ರೆ ಎಕ್ಸಾಂಪಲ್ ಬಾಗಲಕೋಟೆ ನೋಡಿ, ಕೆಲವೊಂದು ಜಿಲ್ಲೆಗಳ ತಾಲೂಕುಗಳಲ್ಲಿ 10 ಸೀಟುಗಳು ಲಭ್ಯ ಇದ್ದಾವೆ. ಇನ್ನು ಕೆಲವೊಂದು ತಾಲೂಕುಗಳಲ್ಲಿ ನೋಡ್ತಾ ಹೋದಾಗ 3 ಸೀಟು 4 ಸೀಟುಗಳು ಮಾತ್ರ ಲಭ್ಯ ಇದ್ದಾವೆ. ಕೆಲವೊಂದು ತಾಲೂಕುಗಳಲ್ಲಿ 9 ಸೀಟುಗಳು ಇದ್ದು ಇವೆಲ್ಲ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು. ಸೊ ಲೋಕಲ್ ಕೋಟಾದಡಿಯಲ್ಲಿ ಆಯ್ಕೆ ಆದರು ಅಂದರೆ ಮತ್ತೆ ಥರ್ಡ್ ಲಿಸ್ಟಲ್ಲಿ ಕೂಡ ಲೋಕಲ್ ಕೋಟಾದಡಿಯಲ್ಲಿ ಮತ್ತೆ ಬೇರೆ ವಿದ್ಯಾರ್ಥಿನ ಅದೇ ಸೇಮ್ ಕಾಸ್ಟ್ನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇಲ್ಲಿ 9-10 ವಿದ್ಯಾರ್ಥಿಗಳು, ಕೆಲವೊಂದು ಶಾಲೆಗಳಲ್ಲಿ 4-5 ಸೀಟುಗಳು ಮಾತ್ರ ಲಭ್ಯ ಇದ್ದಾವೆ. ಇದರಿಂದ ತಾವು ಅರ್ಥ ಮಾಡ್ಕೊಡ್ರಿ, ಥರ್ಡ್ ರೌಂಡ್ಗೆ ಸೀಟುಗಳ ಸಂಖ್ಯೆ ಇನ್ನೂ ಕಡಿಮೆ ಆಗುತ್ತದೆ. ಇದರ ಅರ್ಧ ಆಗ್ಬೋದು. ಯಾಕಂದರೆ ಇಲ್ಲಿ ಒಂದು 200 ಸೀಟುಗಳು ಲಿಸ್ಟನ್ನು ಸೆಕೆಂಡ್ ಲಿಸ್ಟಲ್ಲಿ ಬಿಟ್ಟಿದ್ದಾರೆ ಒಂದು ಜಿಲ್ಲೆ ಅಂದ್ಕೊಳ್ರಿ.
ಥರ್ಡ್ ರೌಂಡಲ್ಲಿ ಇಲ್ಲಿ 50, 60, 70 ಸೀಟುಗಳು ಮಾತ್ರ ರಿಲೀಸ್ ಆಗ್ತದೆ. ಮತ್ತು ಯಾವ ಕೋಟಾದಡಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿ ಅಡ್ಮಿಷನ್ ಮಾಡದೇ ಇದ್ದರೆ ಅದೇ ಕೋಟಾದ ಅದೇ ಮೀಸಲಾತಿ ವಿದ್ಯಾರ್ಥಿಯನ್ನೇ ಆಯ್ಕೆ ಮಾಡ್ತಾರೆ. ಇದನ್ನು ಕೂಡ ತಾವುಗಳು ಗಮನಿಸಬೇಕು. ಮತ್ತು ಇಲ್ಲಿ 3ನೇ ಸುತ್ತಿನಲ್ಲಿ ಕೂಡ ಈಗ ಏನು ಥರ್ಡ್ ರೌಂಡ್ ರಿಲೀಸ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ, ಥರ್ಡ್ ರೌಂಡಲ್ಲಿ ಕೂಡ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಒಂದು ವೇಳೆ ಅವರು ಅಡ್ಮಿಷನ್ ಮಾಡದೇ ಹೋದಲ್ಲಿ ಅದೇ ಯಾವ ತಾಲೂಕು ಮತ್ತು ಯಾವ ಕೋಟಾದಡಿಯಲ್ಲಿ ಆಯ್ಕೆ ಆಗಿರ್ತಾರೋ ಅದೇ ಕೋಟಾದಡಿಯಲ್ಲಿ ಇರುವಂಥ ವಿದ್ಯಾರ್ಥಿಯನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸೊ ಹಾಗಾಗಿ ವಿಶೇಷ ವರ್ಗದವ್ರು ಯಾರ್ಯಾರು ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಅವ್ರ ಬದಲಿಗೆ ಥರ್ಡ್ ರೌಂಡಲ್ಲಿ ಮತ್ತೆ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ವಿಶೇಷ ವರ್ಗದವ್ರ ರ್ಯಾಂಕಿಂಗ್ ಕೂಡ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅವರನ್ನು ತಗೊಳ್ತಾರೆ ಥರ್ಡ್ ರೌಂಡಲ್ಲಿ. ಯಾಕಂದರೆ ಆ ರೀತಿ ಕೋಟಾಗಳು ಇಲ್ಲಿ ಇರುವುದರಿಂದಾಗಿ ನೀವು ಕೂಡ ನೋಡಿರ್ತೀರಿ ವಿಶೇಷ ವರ್ಗದಲ್ಲಿ 5 ವಿಧಗಳದ್ದು ಎದಿಂದ ಇವರೆಗೂ. ಸೊ ಹಾಗಾಗಿ ಯಾವ ಕೋಟಾದಡಿ ಅವರು ಆಯ್ಕೆ ಆಗಿದ್ದಾರೋ ಅದೇ ಕೋಟಾದಡಿನೇ ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ತಾವುಗಳು ಕೂಡ ನೋಡ್ಬೋದು, ಇಲ್ಲಿ S1FE ಅಂತ ಇದೆ, S3FA ಅಂತ ಇದೆ. ಎ ಅಂದರೆ ಇಲ್ಲಿ ವಿಶೇಷ ವರ್ಗದ ಮೊದಲನೇ ಕೋಟ ಅಂದಂಗದು, ಆ ರೀತಿ ಇರ್ತಾವೆ. ಮತ್ತು ಇಲ್ಲಿ S2FE ಅಂದರೆ ಅದು 5ನೇ ವರ್ಗದ ಅಂದರೆ ವಿಶೇಷ ವರ್ಗದಲ್ಲಿ 5ನೇ ವರ್ಗ ಅನ್ಕೋಬೇಕು, ಅಂತಹ ಕೋಟಾದಡಿಯವರು ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇರುತ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಏನಂದರೆ ಬಹಳ ಪೋಷಕರಿಗೆ ಇಲ್ಲಿ 3ನೇ ಸುತ್ತು ರಿಲೀಸ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರಿ. 3ನೇ ಸುತ್ತಿನ ಸೀಟು ಹಂಚಿಕೆ ರಿಲೀಸ್ ಆಗುತ್ತೆ. ಅದು ಯಾವಾಗ ಆಗ್ಬೋದು ಅಂದರೆ ಹೇಳ್ತಾ ಹೋಗ್ತೀನಿ ನೋಡಿ ಇವತ್ತಿನ ವಿಡಿಯೋ ಮೂಲಕ. ಇಲ್ಲಿ ವಿಶೇಷ ವರ್ಗದ ಅಡಿಯಲ್ಲಿ ಈಗಾಗಲೇ ಅವ್ರಿಗೇನು ಅಡ್ಮಿಷನ್ ಕಾಲ್ ಆಗಿತ್ತು ಅವರಿಗೆ ಆಲ್ರೆಡಿ ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿದೆ. ಈಗ ಇನ್ನೂ ಏನು ಅಂದರೆ ಬಹಳಷ್ಟು ಗೊಂದಲಗಳಿದ್ದಾವೆ ವಿಶೇಷ ವರ್ಗದ ಕೋಟಾದ ಅಡಿಯಲ್ಲಿ ಡೈರೆಕ್ಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಯಾಕಂದರೆ ಈಗ ಅವರು ಏನು ಡೈರೆಕ್ಟ್ ಅರ್ಜಿಯನ್ನು ಸಲ್ಲಿಸಿ ಸೆಲೆಕ್ಟ್ ಆಗಿದ್ರು, ಅದು ಏನಾಗ್ಬಿಟ್ಟಿದೆ ಅಂದರೆ ಸಿ ವರ್ಗದ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಸಿ ವರ್ಗದ ವಿದ್ಯಾರ್ಥಿಗಳಿಗೆ ಅವರು ಏನು ಸೆಲೆಕ್ಷನ್ ಆಗಿತ್ತು ಅವರ ಕೋಟಾ ಏನಾಗ್ಬಿಟ್ಟಿದೆ S1 S2ದಲ್ಲಿ ಅಂದರೆ ಪರಿಶಿಷ್ಟ ಜಾತಿ ಗ್ರೂಪ್ 1 ಗ್ರೂಪ್ 2ದಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂಥ ಒಂದು ಆರ್ಡರ್ ಕಾಪಿಗಳು ಬರ್ತಾ ಇದ್ದಾವೆ ಆನ್ಲೈನಲ್ಲಿ. ಹಾಗಾಗಿ ಅಲ್ಲಿ ಕೂಡ ಸ್ವಲ್ಪ ಗೊಂದಲಗಳದಾವೆ. ಅದಕ್ಕೆ ಏನು ಪರಿಹಾರ ಮಾಡ್ತಾರೆ ನೋಡೋಣ. ನಾವು ಕೂಡ ಇಮೇಲ್ ಮಾಡಿದ್ವಿ, ಈ ಬಗ್ಗೆ ಸಾಕಷ್ಟು ಮಾಹಿತಿನ ಅವರೊಂದಿಗೆ ಶೇರ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅದೊಂದು ಸ್ವಲ್ಪ ಗೊಂದಲಗಳದಾವೆ. ಇಲ್ಲಿ ಅವರು ಮಾಹಿತಿ ಸರಿಯಾಗಿಲ್ಲ. ಯಾಕಂದರೆ ನಾವು ಸಿ ವರ್ಗದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸಿ ವರ್ಗದ ಕೋಟಾದಡಿಯಲ್ಲಿ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗಬೇಕಾಗಿತ್ತು. ಆದರೆ ಅದು ಪರಿಶಿಷ್ಟ ಜಾತಿ ಎ ಮತ್ತು ಬಿ ಕೋಟಾದ ಸೀಟುಗಳು ಅಲಾಟ್ಮೆಂಟ್ ಆಗ್ತಾ ಇವೆ. ಅಲ್ಲಿ ಶಾಲೆಯವರು ಕೂಡ ಅವರ ಅಡ್ಮಿಷನ್ ತಗೊಳ್ತಾ ಇಲ್ಲ. ಇದೊಂದು ಗೊಂದಲ ಇದೆ. ಅದರೊಂದಿಗೆ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ನೋಡಿ ಇವತ್ತು ರಿಲೀಸ್ ಆಗದೇ ಇದ್ದರೆ ಇನ್ನೂ 3 ದಿನ ಆಗುವುದಿಲ್ಲ. ಯಾಕೆ ಅಂದರೆ ಅವರು ಹೇಳಿದ್ದಾರೆ, ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರು ಹೇಳಿದ್ದಾರೆ ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೂಡ ತಿಳಿಸಿದ್ದಾರೆ. ಏನು ಅಂದರೆ ಅವರ ಒಂದು ಏನಿದೆ ಅಲ್ಲಿ ಸೈಟ್ ಇದೆಯಲ್ಲ ಅಥವಾ ಇದೊಂದು ಅವರ ನೆಟ್ವರ್ಕ್ ಇರುವಂತಹ ಒಂದು ಏನು ಕರ್ನಾಟಕ ಎಕ್ಸಾಮಿನೇಷನ್ ಪ್ರಾಧಿಕಾರದವರ ಒಂದು ಸೈಟ್ ಇದೆಯಲ್ಲ, ಅವ್ರು ಏನು ಹೇಳಿದ್ದಾರೆ ಅಂದರೆ ಈ ಅಪ್ಲಿಕೇಶನ್ ಈ ಪೋರ್ಟಲು ಇವತ್ತು ಸಂಜೆಯಿಂದ ನಾಳೆ ರಾತ್ರಿವರೆಗೂ ಕೂಡ ಅವರ ಸೈಟು ಬ್ಯುಸಿ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅವರು ವರ್ಕ್ ನಡೀತಾ ಇದೆ ಅಂತ ಹೇಳಿದ್ದಾರೆ ಅವರು. ಅಂದರೆ ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರದಲ್ಲಿನ ನಿಗದಿತ ನಿರ್ವಹಣಾ ಚಟುವಟಿಕೆ ಕಾರಣದಿಂದಾಗಿ ಈ ಅಪ್ಲಿಕೇಶನ್ ಅಥವಾ ಪೋರ್ಟಲ್ 25ನೇ ಜೂನ್ 2026 ರಾತ್ರಿ 9 ಗಂಟೆಯಿಂದ 26 ಜೂನ್ 2026 ರಾತ್ರಿ 9 ಗಂಟೆವರೆಗೆ ಲಭ್ಯ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ 2 ದಿನಗಳ ಕಾಲ ಅವರು ಇಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ನಡೆಯೋದಿಲ್ಲ, ಯಾವುದೇ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡೋದಿಲ್ಲ ಅವರು. ಎಲ್ಲವೂ ಕೂಡ ಸೈಟ್ ಬ್ಯುಸಿ ಇರುವುದರಿಂದಾಗಿ ಸೊ ಅಲ್ಲಿ 2 ದಿನ ವೇಟ್ ಮಾಡಬೇಕಾಗುತ್ತೆ ತಾವು. ಒಂದು ವೇಳೆ ಇವತ್ತು ಸಾಯಂಕಾಲ ಒಳಗಾಗಿ ಎನಿ ಕಂಡೀಷನ್ ರಿಲೀಸ್ ಆಗಬೇಕು. ರಿಲೀಸ್ ಆಗದೇ ಇದ್ದರೆ ಮತ್ತೆ ನೀವು ಯಾವಾಗ ಆಗುತ್ತೆ ಅಂದರೆ ಇಲ್ಲಿ ಇವತ್ತು ಆಲ್ರೆಡಿ ಗುರುವಾರ, ನಾಳೆ ಶುಕ್ರವಾರ, ಶನಿವಾರ ಆಗಬೇಕು, ಇಲ್ಲಿ ಸೋಮವಾರವರೆಗೂ ಕಾಯಬೇಕಾಗುತ್ತೆ. ಯಾಕಂದ್ರೆ ಮತ್ತೆ ಸಂಡೇ ಕೂಡ ರಜೆ ಇರುವ ಕಾರಣಕ್ಕಾಗಿ ಇವತ್ತು ಏನಾದರೂ ಮೊರಾರ್ಜಿದು ಥರ್ಡ್ ರೌಂಡ್ ರಿಲೀಸ್ ಆಗಬೇಕು. ಆಗದೇ ಇದ್ದಲ್ಲಿ ಮತ್ತೆ ಸೋಮವಾರಕ್ಕೆ ಹೋಗುತ್ತದೆ. ಯಾಕಂದರೆ ನಾಳೆ ನಾಡ್ದವ್ರದ್ದು ವರ್ಕ್ ಬ್ಯುಸಿ ಇರ್ತದೆ. ಸೊ ಹಾಗಾಗಿ ಡೌಟ್ ಅಂತಲೇ ಹೇಳ್ಬೋದು. ಶನಿವಾರ ದಿನ ರಿಲೀಸ್ ಆದರೆ ಓಕೆ, ಆಗದೇ ಇದ್ದರೆ ಮತ್ತೆ ಸೋಮವಾರಕ್ಕೆ ಹೋಗುತ್ತದೆ ವಿದ್ಯಾರ್ಥಿಗಳ 3ನೇ ಸುತ್ತಿನ ಸೀಟು ಹಂಚಿಕೆ. ಮತ್ತು ಆಲ್ರೆಡಿ ಇಲ್ಲಿ ಎಲ್ಲ ವಸತಿ ಶಾಲೆಯವರು ಏನು ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗಿತ್ತು ಆ ವಸತಿ ಶಾಲೆಯವರು ಎಷ್ಟು ಸೀಟುಗಳು ಅಡ್ಮಿಷನ್ ಆಗಿದ್ದಾವೆ, ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಆಲ್ರೆಡಿ ಅವರು ಅವರ ಕೇಂದ್ರ ಕಚೇರಿಗೆ ತಲುಪಿಸಿರುತ್ತಾರೆ ಆನ್ಲೈನ್ ಥ್ರೂ. ಹಾಗಾಗಿ ಅವರು ಲಾಗೌಟ್ ಕೂಡ ಆಗಿರ್ತಾರೆ. ಅವರೇನು ಒಂದು ಆ್ಯಪನ್ನು ಕೊಟ್ಟಿದ್ದರು ಅದ್ರ ಥ್ರೂ ಅವರು ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳಿಲ್ಲ ಎನ್ನುವಂಥ ಮಾಹಿತಿಯನ್ನು ಅವರು ಆಲ್ರೆಡಿ ಅವರು ಕಳಿಸಿದ್ದಾರೆ ಅಂತ ತಿಳಿಸಲಾಗುತ್ತದೆ. ಸೊ ತಾವುಗಳು ಕೂಡ ಇಲ್ಲಿ ನೋಡೋಣ, ಇವತ್ತೇನಾದ್ರು ಸಾಯಂಕಾಲ ಒಳಗೆ ರಿಲೀಸ್ ಆಗಬೇಕು. ಆಗದೇ ಇದ್ದಲ್ಲಿ ನಾಳೆನೂ ಆಗೋದಿಲ್ಲ, ಒಂದು ವೇಳೆ ಶನಿವಾರ ಆಗಬೇಕು, ಇಲ್ಲದೇ ಇದ್ದಲ್ಲಿ ಸೋಮವಾರ ಫೈನಲ್ ಅಂತ ಅನಿಸ್ತಾ ಇದೆ. ಯಾಕಂದರೆ
ಅವರು ಮತ್ತು 2 ದಿನ ಅವ್ರದ್ದು ಆ್ಯಪ್ ಸರ್ವರ್ ಬ್ಯುಸಿ ಇರ್ತದೆ. ಸೊ ಹಾಗಾಗಿ ಯಾವುದೇ ಚಟುವಟಿಕೆಗಳಲ್ಲಿ ನೆಟ್ಟಲ್ಲಿ ಅವರ ಒಂದು ಏನು ಪೋರ್ಟಲ್ ಇರ್ತದಲ್ಲ KE ಅವ್ರದ್ದು, ಅದು ಬ್ಯುಸಿ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ನೋಡೋಣ, ನೀವು ಕೂಡ ಸ್ವಲ್ಪ ಒಂದು 2-3 ದಿನ ವೆಯ್ಟ್ ಮಾಡೋಣ ಅಂತ ತಿಳಿಸ್ತಾ ಇದ್ದೀನಿ. ಯಾವುದೇ ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ತಕ್ಷಣವೇ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಆಗಲೇ ಹೇಳಿದ್ನಲ್ಲ, ಸೆಕೆಂಡ್ ಲಿಸ್ಟಲ್ಲಿ ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದು ಅದರ ಅರ್ಧನೂ ಆಗ್ಬೋದು. ಯಾಕಂದರೆ ಬಹಳ ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ ಮಾಡಿರ್ತಾರೆ. ಯಾಕಂದ್ರೆ ಅವ್ರು ನಿಯರ್ ಇರ್ತದೆ, ಕೆಲವೊಂದು ಔಟ್ ಆಫ್ ತಾಲೂಕಾದರೂ ಹೋಗಿ ಅಡ್ಮಿಷನ್ ಮಾಡಿದ್ದಾರೆ ಕೆಲವು ಪೋಷಕರು. ಹಾಗಾಗಿ ಇನ್ನು ನೋಡೋಣ. ಯಾಕಂದರೆ ಇಲ್ಲಿ ಕಳೆದ ಬಾರಿ ಏನಾಗಿತ್ತು ಅಂದರೆ 3ನೇ ಸುತ್ತಿನಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿದ್ದರು. ಆಮೇಲೆ ನಾಲ್ಕನೇದು ಏನು ಬಂದಿತ್ತಲ್ವ ಸುತ್ತಿನ ಸೀಟು ಹಂಚಿಕೆ, ಅವಾಗ ಬಹಳ ಸೀಟುಗಳು ಕಡಿಮೆ ಇದ್ದವು. ಕೆಲವೊಂದು ತಾಲೂಕುಗಳಲ್ಲಿ ಜಾಸ್ತಿ ಸೀಟುಗಳಿದ್ದವು, ಕೆಲವು ತಾಲೂಕುಗಳಲ್ಲಿ ಕೇವಲ 2, 3, 4 ಸೀಟುಗಳು ಮಾತ್ರ ಉಳಿದಿದ್ದು. ಮೋಸ್ಟ್ಲಿ ಈ ಬಾರಿನೂ ಅದೇ ರೀತಿ ಆಗುತ್ತೆ. ನೀವು ನಿಮ್ಮ ತಾಲೂಕುಗಳನ್ನು ನೋಡ್ತಾ ಹೋಗಿ ಅಥವಾ ನಿಮ್ಮ ಡಿಸ್ಟಿಕ್ ಸಂಪೂರ್ಣ ನೋಡ್ತಾ ಹೋಗಿ. ಮೋಸ್ಟ್ಲಿ ರ್ಯಾಂಕಿಂಗ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ರ್ಯಾಂಕಿಂಗ್ ಇತ್ತು ಅಂದರೆ, ತಮ್ಮ ಕಾಸ್ಟಲ್ಲಿ ಸೀಟು ಲಭ್ಯ ಇತ್ತು ಅಂದರೆ ಸೆಲೆಕ್ಷನ್ ಆಗೇ ಆಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಸೊ ತಾವುಗಳು ಕೂಡ ನಾನು ಆಗಲೇ ಹೇಳಿದ್ನಲ್ಲ, ಇವತ್ತು ನಾಳೆ ನೋಡೋಣ. ಇವತ್ತಾದರೂ ಓಕೆ, ಸಾಯಂಕಾಲ ಒಳಗಾಗಿ. ಆಗದೇ ಇದ್ದರೆ ನಾಳೆ ಇಲ್ಲ, ಶನಿವಾರ ಡೌಟು, ಒಂದು ವೇಳೆ ಸೋಮವಾರ ಆಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.